ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜಮಖಂಡಿ ಹೋಬಳಿಯಲ್ಲಿ 2823 ಎಕರೆ ಸರ್ಕಾರ ಪ್ರಾಥಮಿಕವಾದ ಸೂಚನೆ ಹೊರಡಿಸಿತು. ಆವತ್ತಿನಿಂದ ಇವತ್ತಿನ ದಿನವರೆಗೆ 24 ತಿಂಗಳು ಸತತ ಹೋರಾಟ ಮಾಡಿದ್ದೀವಿ. ನಮ್ಮ ಬೇಡಿಕೆಯನ್ನು 2823 ಎಕರೆಯಲ್ಲಿ ಫಲವತ್ತಾದ ರೈತರ ನೀರಾವರಿ ಪ್ರದೇಶವನ್ನು ಕೈಬಿಡಬೇಕು ಅಂತ ಹೇಳಿ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ನಮ್ಮ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲೂ ಕೂಡ ಅದರ ವಿರುದ್ಧ ಹೋರಾಟವನ್ನು ಮಾಡಿದ್ವಿ. ಆ ಹೋರಾಟದ ಪ್ರತಿಫಲ ಮೊನ್ನೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಂ ಸುಧಾಕರ್ ಅಣ್ಣವರು, ಮತ್ತೆ ನಮ್ಮ ಶಿಡ್ಲಘಟ್ಟ ಶಾಸಕರು ಬಿ ಎನ್ ರವಿಕುಮಾರ್ ಅಣ್ಣವರು, ಮತ್ತೆ ನಮ್ಮ ಕೈಗಾರಿಕೆ ಎಂ ಬಿ ಪಾಟೀಲ್ ಎಲ್ಲರೂ ಸೇರಿ ನೀರಾವರಿ 552 ಎಕರೆ ನೀರಾವರಿ ಪ್ರದೇಶವನ್ನ ಬಿಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಈ ಮಾಧ್ಯಮದ ಮೂಲಕ ಸಮಸ್ತ ರೈತರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ವಿ. ಮತ್ತೆ 2300 ಎಕರೆಯಲ್ಲಿ 730 ಎಕರೆ ಸರ್ಕಾರಿ ಖರಾಬ್ ಇದೆ, 560 ಎಕರೆ ಸರ್ಕಾರಿ ಬಂಜರು ಗುಂಡುತೋಪು ಇದೆ. ಒಟ್ಟಾರೆ ಸರ್ಕಾರದ ಆಸ್ತಿ 1200 ಎಕರೆ ಇದೆ. ಮತ್ತೆ ಇನ್ನೊಂದು 520 ಎಕರೆ PSL ಕಂಪನಿ ಅಂತ PSL ಕಂಪನಿ ಹೆಸರಿದೆ. ಒಟ್ಟಾರೆ ಸರ್ಕಾರದ ಅಧೀನದಲ್ಲಿ 1790 ಎಕರೆ ಇದೆ ಸರ್. ಇನ್ನು ಉಳಿದಿರ್ತಕ್ಕಂಥದ್ದು 540 ಎಕರೆ. 540 ಎಕರೆಯಲ್ಲಿ ಇವತ್ತು ನಮ್ಮ ಕಡೆ ಇರ್ತಕ್ಕಂಥ ಬಹುಪಾಲು ಸಂಖ್ಯೆ ರೈತರು ಭೂಮಿ ಕೊಡೋದಕ್ಕೆ ಸಿದ್ಧ ಇದ್ದೀವಿ. ನಮಗೆ ಉತ್ತಮ ಬೆಲೆ ಕೊಡಿ, ನಮ್ಮ ಮಕ್ಕಳಿಗೆ ಕಾಯಂ ಉದ್ಯೋಗ ನೀಡಿ, ಮತ್ತೆ ನಮ್ಗೆ ಯಾರಾದ್ರೂ ಭೂ ಪರಿಹಾರ ಬೇಡ ಅಂದ್ರೆ ಬದಲಿ ಜಮೀನು ಕೊಡಿ ಅಂತಕ್ಕಂಥ ಮಾತನ್ನ ಹೋರಾಟದ ಮೂಲಕ ಹೇಳ್ತಾ ಇದ್ವಿ. ಹಾಗಾಗಿ ಇವತ್ತು ಸತತ 14 ದಿನಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದೀವಿ. ಇವತ್ತು ಸರ್ಕಾರ ದರ ನಿಗದಿಗೆ ಸಭೆಯನ್ನ ಕರೆದಿದೆ. ಈ ಒಂದು ಸಭೆಯಲ್ಲಿ ರೈತರಿಗೆ ಒಂದು ಗುಣಮಟ್ಟ 1,20,25 ಲಕ್ಷ ಅಂತೇಳಿ ಫಿಕ್ಸ್ ಮಾಡಿದ್ದಾರೆ. ನಾವು ಈಗಾಗಲೇ KDB ಅಧಿಕಾರಿಗಳನ್ನು ಕೂಡ ಕೇಳಿದ್ದೀವಿ. ಆ ದರ ಸಾಲದು, ಇನ್ನ ಹೆಚ್ಚಿನ ಬೆಲೆ ಕೊಡಿ ಅಂತ ಹೇಳಿ ಮಾನ್ಯ ಉಸ್ತುವಾರಿ ಸಚಿವರು ಮತ್ತೆ KDB ಅಧಿಕಾರಿಗಳು ಕೇಳ್ತಾ ಇದ್ದೀವಿ. ಆ ದರ ಸಾಲದು, ಶಾಶ್ವತವಾಗಿ ರೈತರು ಭೂಮಿ ಕೊಡ್ಕೊಳ್ತಾ ಇದ್ದೀವಿ. ಹಾಗಾಗಿ ನೀವು ಹೆಚ್ಚಿನ ದರ ನೀಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ದರ ನಿಗದಿ ಮಾಡಿದ್ದಾರೆ ಸರ್ಕಾರ, ಆ ದರ ಸಾಲದು, ಇನ್ನು ಹೆಚ್ಚಿನ ಬೆಲೆ ಕೊಡಬೇಕು. ಮತ್ತೆ ಇವತ್ತು ಮೀಟಿಂಗ್ ಮಾಡಿಬಿಟ್ಟು ಆಯ್ತು ಅಂತೇಳಿ 1 ವರ್ಷ 2 ವರ್ಷಕ್ಕೆ ಕೊಡೋದಲ್ಲ. ಇವತ್ತು ದರ ನಿಗದಿ ಮಾಡಿದ್ದೀರೋ ಆ ದರವನ್ನ ಇನ್ನೂ ಹೆಚ್ಚಿನ ಮಾಡಿ ಒಂದೇ ರೀತಿ ನಮಗೆ ರೈತರಿಗೆ ಪರಿಹಾರ ಕೊಡಬೇಕು. ಯಾರು ಭೂಮಿ ಕೊಟ್ಟಂತ ರೈತರಿಗೆ ಉತ್ತಮ ಕಾಯಂ ಉದ್ಯೋಗ ನೀಡಬೇಕು. ಮತ್ತೆ ಇವೆಲ್ಲ ಆಗೋ ತನಕ ಇವತ್ತೇನು ಆಲ್ರೆಡಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಅಹೋರಾತ್ರಿ ಧರಣಿ ಮಾಡ್ತಾ ಇದೀವಿ. ಕೆಲಕ್ಕಿಂತ ಹೆಚ್ಚಿನದಾಗಿ PSL ಕಂಪನಿ ಅಂತ ರಾಕ್ಷಸ ನಮ್ಮ ಜಮಖಂಡಿ 2000 ಎಕರೆ ಅಧಿಕ ಭೂಮಿಯನ್ನ ಮಾಡಿದ್ದಾನೆ. ಅದರಲ್ಲಿ 521 ಎಕರೆ ಪೂರ್ತಿ ಅವನ ಹೆಸರಲ್ಲಿ ಹೋಗಿದೆ. ನಾವು ಅದರಲ್ಲಿ ಮಾತಾಡಕ್ಕೆ ಬರೋದಿಲ್ಲ, ಯಾಕಂದ್ರೆ ಪಹಣಿ ಅವ್ರ ಹೆಸರಲ್ಲಿದೆ. ಉಳಿದಂತೆ 380 ಎಕರೆ ರೈತರ ಹೆಸರಲ್ಲಿ ಪಹಣಿ ಇದೆ. ಆದ್ರೆ ಕಲಂ 9 ತಡೆಯಾಜ್ಞೆ ಕೋರ್ಟ್ ಸ್ಟೇ ಅಂತ ಹೇಳಿ ಇದೆ. ಹಾಗಾಗಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದೀವಿ. ಇವತ್ತೇನು ಬಲವಂತರು, ಬಲ್ಲಾಡ್ರು, ಶಕ್ತಿ ಇರ್ತಕ್ಕಂಥವರು ಬಾಂಬೆ ಹೈಕೋರ್ಟ್ಗೆ ಹೋಗ್ಬಿಟ್ಟು NOC ತಂದು ಪರಿಹಾರ ಇಸ್ಕೊಳ್ತಾರೆ. ಆದ್ರೆ ನಿಶ್ಶಕ್ತರು, ಬಡವರು, ದಲಿತರು, ಕಾರ್ಮಿಕರು ಅವ್ರಿಗೆ ಶಕ್ತಿ ಇರಲ್ಲ ಸರ್. ಹಾಗಾಗಿ ಭಕ್ತರಳ್ಳಿ ಪ್ರತೀಶ್, ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಕನ್ನಡ ರಾಜ್ಯ ಸಂಘ ಹಸಿರು ಸೇನೆ.